ಸೆಂಟ್ರಿ ಕೆಲಸ ಮಾಡಕ್ ಹೋಗ್ತಾನು, ದುಡಿಯಾಕ ಕೂಲಿ ಕೆಲ್ಸಕ್ಕೆ ಹೋಗ್ತಾನ ಅಂದ್ರು ಅವನ್ ಕಡೆ ಬೈಕ್ ಇರ್ಬೇಕು. ಖರೆ ಬೈಕ್ ಅಟ್ಟ ಇರ್ತೈತಿ, ಬೈಕಿಗೆ ಇನ್ಸೂರೆನ್ಸ್ ಇರುದಿಲ್ಲ, ತಲೆ ಮೇಲೆ ಹೆಲ್ಮೆಟ್ ಇರುದಿಲ್ಲ, ಓಡ್ಸೋಂಗ್ ಲೈಸೆನ್ಸ್ ಇರುದಿಲ್ಲ. ಮೊನ್ನೆ ಒಂದು ಏನಾಗ್ತದೆ ಉದಾಹರಣೆ ಹೇಳ್ರಿ ಕೇಳ್ರಿ. ಕುಡದ್ ಗಾಡಿ ಓಡ್ಸಾತಿದ್ದ ಅವ್ರ, ಕುಡದ್ ಗಾಡಿ ಓಡ್ಸಾಕತ್ತಿದ್ದ, ಗಾಡಿ ಹಿಡಿದಿವಿ, ತಂದ ಸ್ಟೇಷನ್ದಾಗ ಹಚ್ಚಿದ್ವಿ, ಊದಿಸ್ವಿ, ಕುಡ್ದಿದ್ ಬಂತು. ಆಮೇಲೆ ಅವ್ನ ಹೇಂತಿ ಬಂದ್ರು, 10,000 ರೂಪಾಯಿ ಕುಡದ್ ಗಾಡಿ ಓಡಿಸಿ ಹಿಡಿದ್ರೆ ದಂಡ ಹಾಕಿದ. ಗಾಡಿ ಓಡಿದ ಸಿಕ್ಕ್ರ. ಅವಾಗ ಏನಾಯ್ತು, ಹೆಣ್ಮಕ್ಳು ಬಂದ್ರು, 2 ಕೂಸಿದ್ದು, 2 ಹೆಣ್ಣು ಹುಡುಗರಿದ್ದು ಬಂದ ಅಲ್ಲ ಹಾಕೊಂಡ್ರಿ ಸ್ಟೇಷನ್ದಾಗ. ಹುಡುಗರು ಒಳಗತ್ತು, ಹೆಣ್ಣು ಒಳಗತ್ತು. ಸರ ನಾವು ದಿನಕ್ಕೆ 200 ರೂಪಾಯಿ ದುಡಿತೀವಿ, ನಮ್ಗೆ 200 ರೂಪಾಯಿ ದುಡಿತಾವ, ದಿನ ಇಬ್ರು ಕೂಡ 5 ರೂಪಾಯಿ ದುಡಿತೀವಿ, 10,000 ರೂಪಾಯಿ ಫೈನ್ ಹಾಕಿದ್ರೆ ನಾವು ಮುಖಂಡಾಗ ಒಂದು ತಿಂಗಳು ದುಡಿಬೇಕು, ನಾವು ಪಾರ್ಟಿಗೆ ಏನ್ ತಿನ್ನು ಅಂತಂದು ಹೆಂಡ್ರ ಮಕ್ಕಳು ಬಂದು ಅಳಾಕತ್ತು. ಪಾಪ ಅನ್ಸಿ ಹೋಲ್ ಬಿಡು, ನಾವು ಏನಾರು ಇರುವಂತ ತಪ್ಪು ಮಾಡಿ ಇನ್ನೊಂದ್ಸಲ ಸಿಗಾಕೊಂಡನು, ಇನ್ನೊಂದ್ಸಲ ಏನಾರು ಒಂದು ಸಹಾಯ ಮಾಡೋಣ ತಿಳಿಸಿಂದ ಆ ಹೆಣ್ಮಕ್ಳು ಕಣ್ಣೀರ್ ನೋಡಿ ಏನ್ ಮಾಡ್ತೀವಿ, ಗಾಡಿ ಬಿಟ್ಟು ಕಳ್ಸಿದ್ವಿ. ಅವ ಏನಂದ ಸರ್ ಜೀವನದಾಗ ಕೂಡಿದ್ರು ಸರ, ಒಟ್ಟಾದ್ರ ದಾರು ಅಂಗಡಿ ಕಟ್ಟಿ ಹತ್ತದ, ನಾನು ಹೆಂಡ್ರ ಮಕ್ಕಳು ನೋಡ್ಕೊಂಡು ಚಂದ ಇರ್ತೀವಿ, ಮೇಲೆ ತೆಗಿಸಿದ ಕೈ ಮುಗಿದು ಗಾಡಿ ಮುಗಿಸ್ಕೊಂಡು ಹೋದ. ಹೊರಗೆ ಹೋದ್ಗಳ ಗಾಡಿ ಕೊಂಡ್ಗಳಿಗೆ ಏನ್ ಮಾಡಿದ, ಹೆಂಡ್ರ ಮಕ್ಕಳ ಬಸ್ ಹತ್ತಿಸಿ ಕಳಿಸ್ಬಿಟ್ಟ. ಇವೇನ್ ಮಾಡಿದ, ಸೀದಾ ದಾರು ಅಂಗಡಿ ಹೋಗುದು. ಮತ್ತ ಹಣ್ಣಂಗೆ ಕುಡ್ದ, ಹಣ್ಣಂಗೆ ಕುಡ್ದಲ್ಲಿ ಸರ್ಕಲ್ದಾಗ, ಸಂಗೊಳ್ಳಿ ರಾಯ ಸರ್ಕಲ್ದಾಗ ನಂದಗಾಂವ್ ಊರಿಗೆ ಹೋಗ್ಬೇಕಾದ್ರೆ ಬಲಕ್ ಹೊಡಿಬೇಕಾದ್ರೆ ರೈಟ್ ತಗೋಬೇಕಲ್ಲ, ಸರ್ಕಲ್ದಾಗ ತಗೋಬೇಕಾದ್ರೆ ಕುಡ ತುಂಬ ನಿಷೇಧ ಆಗದಾನು, ರೈಟ್ ತಗೊಂಡ್ಬಿಡ್ತಾನ. ಒಂದು ಅತಿ ಬಿಜಾಪುರ ಟ್ರಕ್ ಬಂದ್ ಸೀದಾ ಹೊಡ್ಬಿಡುದು, ಸ್ಪಾಟ್ ಅಲ್ಲಿ ಡೆತ್. ಹೆಂಗ ಕೆಲಸ ಮಾಡ್ಬೇಕು ಆ ಪಾಪ ಹೆಂಡ್ರ ಮಕ್ಕಳ, ಹೆಂಗ್ ಬದುಕು? ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ತಲೆಗೆ ಹೆಲ್ಮೆಟ್ ಇಲ್ಲ, ಆಮೇಲೆ ಅವನಿಗೆ ಲೈಸೆನ್ಸ್ ಇಲ್ಲ. ಈಗ ಅವ್ ಸತ್ತ, ಹೆಂಡ್ರ ಮಕ್ಕಳು ಬೀದಿಗೆ ಬಂದ್ರೆ ನಿಮ್ಮನ್ನ ನಂಬ್ಕೊಂಡು ತಂದೆ ತಾಯಿಗೆ ಇರ್ತಾರ, ಮನೆಯಲ್ಲಿ ಹೆಣ್ಣು ಇರ್ತಾರ, ಮಕ್ಕಳು ಇರ್ತಾರ, ನೀವು ಕಷ್ಟಪಟ್ಟು ಅವ್ರು ಸುಧಾ ಕಷ್ಟಪಡ್ತಿರ್ತೀರಿ. ಒಂದು ಬೈಕ್ ಮೋಟರ್ ಸೈಕಲ್ಗೆ 1,200 ರೂಪಾಯಿ ಕಟ್ರೆ 1 ವರ್ಷ ಇನ್ಸೂರೆನ್ಸ್ ಆಗ್ತದೆ. 12ರಿಂದ 15 ರೂಪಾಯಿ ಅಷ್ಟೇ ಇದೆಯಲ್ಲ, ಜಾಸ್ತಿ ಇಲ್ಲ, 1,500 ರೂಪಾಯಿ ಕಟ್ರೆ ಒಂದು ಇನ್ಸೂರೆನ್ಸ್ ಆಗ್ತೈತಿ. ಕಟ್ಟಕ್ಕೆ ಯಾಕೆ ವಿಚಾರ ಮಾಡ್ತೀರಿ? 2,000, 3,000, 1,000, 500, 2,000 ಕೊಟ್ಟು ಖರ್ಚು ಮಾಡಿ ಗಾಗಲ್ ತೋತ್ರಿ, ಚಲೋ ಚಸ್ಮಾ ತೋತ್ರಿ, ಅದನ್ನ ಹಾಕೊಂಡು ದಿಮಾಗ್ ಹೋಗೋದು, ಕಿವ್ಯಾಗ ಹಿಡ್ಕೊಂಡು ಹಾಕೊಂಡು ಗಾಡಿ ಓಡಿಸೋದು. ಅದು 5 ರೂಪಾಯಿ ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗಕ್ಕೆ ಎಲ್ಲ ವಿಚಾರ ಮಾಡ್ತಾರೆ. ಯಾಕೆ ಅಂದ್ರೆ ಅಟ್ಲೀಸ್ಟ್ ಯಾರಿಗೂ ಕೆಟ್ಟದಂತ್ರ ಆಗೋದು ಬೇಡ, ಯಾರಿಗೂ ಅಪಘಾತ ಆಗೋದು ಬೇಡ, ಯಾರಿಗೂ ಆಕ್ಸಿಡೆಂಟ್ ಆಗೋದು ಬೇಡ. ನಮ್ಮ ಕೆಟ್ಟ ಹಣೆ ಬರಕ್ಕೆ ಒಂದು ಆಕ್ಸಿಡೆಂಟ್ ಆಯ್ತು, ಕೈಯನೋ ಕಾಲನೋ ಮುರಿತು, ನಾವು ಒಬ್ಬರೇ ದುಡಿದಿರ್ತೀವಿ ಮನ್ಯಾಗ. ನಾವು ಒಬ್ಬರೇ ದುಡಿದ ನಮ್ಮ ಮಕ್ಕಳನ್ನ, ನಮ್ಮ ಹೆಂಡ್ರನ್ನ ಸಾಕ್ತಿರ್ತೀವಿ. ಅವ್ರಿಗೆ ಹೊರಗೆ ಜಗತ್ ಗೊತ್ತಿರುದಿಲ್ಲ. 2 ಮಕ್ಕಳು ಸಣ್ಣ ಸಾಲಿಗೆ ಹತ್ತು ಸಾಲಿಗೆ ಹೋಗ್ತಿರ್ತಾವ, ಹೆಂಡತಿ ಮನ್ಯಾಗ ನಮಗ್ ದಿನ ಮಾಡಿ ಹಾಕ್ತಿರ್ತಾವ. ನಾವು ದುಡಿದಿರ್ತೀವಿ. ನಾವು ದುಡಿಯೋರು ಕೈಕಾಲ್ ಮೂರೋ ಮನ್ಯಾಗ ಕೂತಿದ್ರೆ ಮುಂದೆ ನಮ್ಮ ಮನೆ ಪರಿಸ್ಥಿತಿ ಅಂತ. ಅಟ್ಲೀಸ್ಟ್ ನೀವು ಒಂದು ಇನ್ಸೂರೆನ್ಸ್ ಮಾಡಿಸಿದ್ರೆ 1 ಲಕ್ಷನೋ 2 ಲಕ್ಷನೋ ನಿಮ್ ಹಾಸ್ಪಿಟಲ್ ಖರ್ಚನೋ, ನಿಮ್ ಮನೆಗೆನೋ ಏನೋ ಒಂದು 2 ಲಕ್ಷ 3 ಲಕ್ಷ 4 ಲಕ್ಷ ರೊಕ್ಕ ಬರ್ತದೆ. ಆ 3-4 ಲಕ್ಷ ರೊಕ್ಕ ನಿಮ್ ಆಸ್ಪತ್ರೆ ಖರ್ಚು ಹೊರ ಹೋಗ್ತದೆ. ನೀವು ಮನೆಯಲ್ಲಿ ಬಿದ್ರಂದ್ರೆ ನೀವು ಅಟ್ಲೀಸ್ಟ್ ಒಂದು ಇನ್ಸೂರೆನ್ಸ್ ಕಾಗದ ಮೇಲೆ 4 ರೊಕ್ಕ ಬರ್ತಾವ, ನಿಮ್ ಜೀವನ ನಡೀತೈತಿ. ನಿಮ್ ಹೆಂಡತಿ ಹೊರಗೆ ದುಡ್ಡು ನಿಮ್ ಮುಳ್ದವ್ರು ನಾವು ಸಾಕ್ತಿರ್ತಾರೆ. ಏನು ಏನಪ್ಪಾ ಅಂದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ನೀವು ಮನ್ಯಾಗ ಮಕ್ಕೊಂಡ್ರೆ 2-3 ಲಕ್ಷ ನೀವು ಕಟ್ಟವ್ರಿಲ್ಲ. ನೀವು ದುಡಿದೇಟು ದಿನಕ್ಕೆ ಭಾಳ ಅಂದ್ರೆ 500-600 ರೂಪಾಯಿ ದುಡಿತಿರ್ತೀವಿ. ಒಮ್ಮೆ ಕೈಕಾಲು ಕಟ್ಟಾಗಿ ಇನ್ನೋ ಒಂದು ಬೇಜಾರಾಗಿ ಒಟ್ಟ ಜೀವನದಾಗ ನೀವು ಹಾಸಿಗೆ ಬಿಟ್ಟು ಎಳದಂಗ ಆಗಿಬಿಡ್ತಾರ ಪರಿಸ್ಥಿತಿ. ಅಂದ್ರೆ ಹೆಂಗ ಅದನ್ನ ಸಾಕ್ಸೋದ್ ಹೆಂಗ್? ಇದ್ದ ಮನ್ಯಾಗ ಹೆಣ್ರ ಮಕ್ಳಿಗೆ ನೀನೇನು ದುಡ್ಡಿಗೆ ಸಾಯಸ ಕೊಲ್ಲಕಂದ್ರೆ ಆಗುದಿಲ್ಲ, ಇರುವಂತ ನೋಡ್ಲೇಬೇಕಾಗತ್ತೆ. ಈಗಂತೂ ಹಾಸ್ಪಿಟಲ್ ಬಂದು ಇಂಜೆಕ್ಷನ್ ಮಾಡಿಸಿದ್ರು 50 ರೂಪಾಯಿ ತಗೋತಾರೆ. ಮತ್ತೆ ಈ ಕೈಕಾಲು ಕಟ್ಟಾಗಿ ದೊಡ್ಡ ಆಪರೇಷನ್ ಮಾಡ್ಕೊಂಡು 3-4 ಲಕ್ಷ ದುಡ್ಡು ಬೇಕು. ಎಲ್ಲಿ ತರಬೇಕು? ದಿನಕ್ಕೆ 5 ರೂಪಾಯಿ ದುಡಿ ವ್ಯಕ್ತಿ ಒಂದು ಕುಟುಂಬ 3-4 ಲಕ್ಷ ರೂಪಾಯಿ ಎಲ್ಲಿ ತರಬೇಕು? ಅದಕ್ಕೆ ದಯವಿಟ್ಟು ಬಹಳ ನಾವು ಎಲ್ಲೆಲ್ಲೋ ಕುಡ್ಕೊಂಡು ಅದೇ 5 ರೂಪಾಯಿ ದುಡಿ ಮನುಷ್ಯ ತಿಂಗಳಿಗೆ 200 ರೂಪಾಯಿ ಕುಡ್ದು ಹಾಳು ಮಾಡ್ತಿರ್ತಾರೆ. ಪಾಲ್ತು ಕುಡ್ದು ನಿಷೇಧ ಹಾಳು ಮಾಡ್ತಿರ್ತಾರೆ. ಅದೇ 15 ರೂಪಾಯಿ ಖರ್ಚು ಮಾಡೋದು ಇನ್ಸೂರೆನ್ಸ್ ಮಾಡ್ತಿರಂದ್ರೆ ಅವ್ರು ನಂಬ್ಕೊಂಡ ಕುಟುಂಬ ಜೀವನ ಸರಿ ಹೋಗ್ತದೆ, ಅವ್ರ ಜೀವನ ಸರಿ ಹೋಗ್ತದೆ. ಇದನ್ನ ಯಾರು ಮಾಡೋದಿಲ್ಲ. ಯಾವ ಗಾಡಿ ಇರ್ತೀವಿ ಫೋನ್ ಮಾಡ್ತಾರೆ, ಸರ್ ನಮ್ಮ ಹುಡುಗನ ಗಾಡಿ ಅಂತ ಹೇಳಿ. ನಾಳೆ ಸತ್ರ ಯಾರು ಬರುದಿಲ್ಲ, ಮನಿಗ್ ಬರ್ತಾರೆ. ನಿಮ್ಗೆ ಯಾರು ಫೋನ್ ಮಾಡಿ ಗಾಡಿ ಬಿಡಿಸಿರ್ತಾರ ಅವ್ರು ನಿಮ್ ಮನಿಗ್ ಬರ್ತಾರೆ. ನಿಮ್ಮ ಮನೆಯವರಿಗೆ ಯಾರು ಬರುದಿಲ್ಲ. ದೊಡ್ಡ ಸ್ಥಾನಕ್ಕಿಲ್ಲ ಗಾಡಿ ಬಿಡಿಸಿರ್ತಾರೆ. ನೋಡ್ರಿ ಸರ್ ನಮ್ ಕಾರ್ಯಕರ್ತರ ಹುಡುಗ್ರಿ, ಹೌದು ಇರ್ಬೋದು. ನಾಳೆ ಸತ್ರ ನಿಮ್ ಮನಿ ನಡ್ಸೋಗ, ನಾಳೆ ಕೈಕಾಲು ಮುರ್ಕೊಂಡ್ ಮನೆಯಾಗ ಬಿದ್ರದ ನಿಮ್ ಮನಿ ನಡ್ಸೋಗ, ನಿಮ್ ಜೀವನ ನಡ್ಸೋಗ. ಈಗಿನ ಹುಡುಗರಂತೂ ಮುದ್ದೆ ಒಟ್ಟ ಹೆಲ್ಮೆಟ್ ಹಾಕೋದಿಲ್ಲ, ಇನ್ಸೂರೆನ್ಸ್ ಮಾಡಿಸೋದಿಲ್ಲ, ಲೈಸೆನ್ಸ್ ಇರುದಿಲ್ಲ, ಹಂಗ ಗಾಡಿ ಓಡಿಸಿರ್ತಾರ. ಗಾಡಿ 80-90 ಸ್ಪೀಡ್ ಓಡಿಸಿರ್ತಾರ. ಈ ಹಳ್ಳಿ ಭಾಗದ ರೋಡ್ಗಳು ಅಲ್ಲೆಲ್ಲ ರೋಡ್ಗಳು ತೆಗಿರ್ತಾರ. ಕೆಲವು ರೋಡ್ ಕೆಟ್ಟಿರ್ತಾವ, ತೆಗಿರ್ತಾವ, ತೆಗ್ನಾಗಿದ್ದು. ನಿನ್ನೆ ಇಲ್ಲೇ ಇರತಕ್ಕ ಪಾಂಡೇಗಾಂವ್ ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು. ಎದ್ರಾಬದ್ರ ಹೊಡೆದ್ರೆ ಒಬ್ಬ ಮನುಷ್ಯ ಸ್ಪಾಟ್ ಅಲ್ಲಿ ಡೆತ್ ಆಗ್ಬಿಟ್ಟು, ಇನ್ನೊಬ್ಬ ಇವತ್ತು ಬೆಳಿಗ್ಗೆ ಡೆತ್ ಆಗ.
ಮಾಡೋರ್ದು ಏನು ಹಿಂಗ ದಿನಾ ಸಾಯ್ತಾವ, ದಿನ ಟಿವಿಯಾಗ ಬರ್ತಾವ, ದಿನ ವಾಟ್ಸಪ್ ಬರ್ತಾವ, ದಿನ ಫೇಸ್ಬುಕ್ ಬರ್ತಾವ. ನಾವ್ ಅದನ್ನ ಬಿಟ್ಟು ಎಲ್ಲ ನೋಡ್ತೀವಿ. ಅದ್ರ ಸತ್ತಿದ್ ಬಿಟ್ಟು ನಾವು ಫೇಸ್ಬುಕ್ನ್ಯಾಗ, ವಾಟ್ಸಪ್ನ್ಯಾಗ, ಇನ್ಸ್ಟಾಗ್ರಾಮ್ದಾಗ ಎಲ್ಲ ನೋಡ್ತೀವಿ. ಇದನ್ನ ಒಟ್ಟ ನೋಡುದಿಲ್ಲ. ನಮ್ಗೆ ಜೀವಕ್ಕೆ ಆಗುದನ್ನ ಬಿಟ್ಟು ಕಿಶನ್ ಹೊಡೆದ ಎಲ್ಲಾ ಮಾಡ್ತೀವಿ. ಅದಕ್ಕ ದಯವಿಟ್ಟು ಎಲ್ಲರೂ ಹಳ್ಳಿ ಭಾಗದಾಗ ಬಡತನ ಪರಿಸ್ಥಿತಿ ಇರುತ್ತೆ, ಎಲ್ಲಾ ಬಡ್ರು ಇರ್ತಾರೆ. ಅಟ್ಲೀಸ್ಟ್